ಅಲ್ಲ ಪಬ್ಲಿಕ್ನಲ್ಲಿ ಹೇಳಿಸ್ಬಿಟ್ಟು ಮಾಡ್ಕೊಳ್ಳೋದಲ್ಲ ಸರ್, ಯಾಕಂದರೆ ಇತ್ತೀಚೆಗೆ ಭಾಳಷ್ಟು ಇನ್ಕ್ಲೂಡಿಂಗ್ ಮೀ ನಾ ಆ್ಯಸ್ ಅ ಆ್ಯಂಕರ್ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಬಿಲೋ ದಿ ಬೆಲ್ಟ್ ಆಗಿರ್ಬೋದು, ಫ್ಯಾಮಿಲಿ ಕಾನ್ಸಂಟ್ರೇಟ್ ಆಗಿರ್ಬೋದು, ಎಷ್ಟೊಂದು ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಮತ್ತು ಥ್ರೆಟ್ನಿಂಗ್ ಕಾಲ್ಸ್ ಬರುತ್ತೆ. ಇಂಥ ವಿಚಾರಗಳಲ್ಲಿ ನಾವು ಒಂದು ಕ್ರಮವನ್ನು ಅಥವಾ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳದೇ ಇದ್ರೆ ಸರ್, ಏನು ಗೊತ್ತಿಲ್ಲದೆ ಇರೋರು ಹೆದರ್ತಾರೆ ಇಂಥ ಫೀಲ್ಡ್ಗೆ ಬರುವಂಥ ಸಂದರ್ಭದಲ್ಲಿ. ಆ ವಿಚಾರದಲ್ಲಿ ಐ ಅಪ್ರಿಷಿಯೇಟ್ ರಮ್ಯಾ ಅವರು, ಬಿಕಾಸ್ ಈಗಲೂ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಕೋತಿಗಳು, ಜಾಮೀನು ಸಿಗದೆ ಒದ್ದಾಡ್ತಾ ಇದ್ದಾರೆ. ಏನೋ ಚಟಕ್ಕೆ ಹಾಕ್ಬಿಟ್ರು ಒಂದು ಕಮೆಂಟ್ನ. ಈಗ ಇಲ್ಲಿ ನಾನು ಹೇಳಿದೆ ಈ ತತ್ವ ಸಿದ್ಧಾಂತ ಏನಿದೆ, ನಾನು ಹೇಳ್ದಂಗೆ ಗಾಂಧೀಜಿಯವ್ರು ಬಿಟ್ಟಿಲ್ಲ, ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ನೀವು ಹೇಳ್ದಂಗೆ ಗೌರಿ ಲಂಕೇಶ್ ಅವ್ರಿಗೆ ಬಿಟ್ಟಿಲ್ಲ, ಎಂ ಕಲಬುರ್ಗಿ ಅವ್ರಿಗೆ ಬಿಟ್ಟಿಲ್ಲ, ನಂಗೆ ಬಿಡ್ತಾರಾ? ಅಂಡ್ ಐ ಆಮ್ ಆನ್ ರೆಕಾರ್ಡ್, ಐ ವಿಲ್ ಟೇಕ್ ಇಟ್ ಟು ಅ ಲಾಜಿಕಲ್ ಎಂಡ್. ಅದ್ರ ಬಗ್ಗೆ ಸಂಶಯ ಯಾರು ಪಡೋದು ಬೇಡ. ಆ 800 ಜನನು ಕರ್ಕೊಂಡು ಬಂದು ನಿಲ್ಲಿಸ್ಬೇಕು ಸರ್. 800 ಜನ ಸ್ಟೋರ್ ಮಾಡಿದೀವಿ, ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆಕ್ಷನ್. ನಂದೇನಂದ್ರೆ ಇದು 800 ಜನದ ಪ್ರಶ್ನೆ ಅಲ್ಲ ಮೇಡಮ್. ಕೋಟ್ಯಾಂತರ ಜನ ಈ ತತ್ವ ಸಿದ್ಧಾಂತವನ್ನ ನಂಬ್ಕೊಂಡು, ಅವರ ಸುಳ್ಳನ್ನ ನಂಬ್ಕೊಂಡು ಇವತ್ತು ಅವರು ಲೈಫ್ ಹಾಳು ಮಾಡ್ಕೋತಾ ಇದ್ದಾರೆ. ನಾವು ಅದು ಸುಧಾರಣೆ ಮಾಡ್ಬೇಕಲ್ಲ. ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಬಿಗರ್ ದನ್ ಜಸ್ಟ್ ಮೈ ಓನ್ ಸೆಲ್ಫ್ ಅಲ್ವಾ? ಬರೀ ನಂದು ವೈಯಕ್ತಿಕ ನೋಡ್ತಾ ಇಲ್ಲ ನಾವು. ಯಾವ ವಿಚಾರಧಾರೆಗಳನ್ನ ನಂಬುತ್ತೀರೋ ಅದನ್ನೇ, ಆ ವಿಚಾರಧಾರೆಗಳನ್ನೇ ಇನ್ನೊಬ್ಬ ವ್ಯಕ್ತಿ ನಂಬಬೇಕು ಅಂತ ಏನಿಲ್ಲ. ನಿಮ್ಗೆ ವಿರುದ್ಧವಾದ ವಿಚಾರಧಾರೆ ತತ್ವ ಸಿದ್ಧಾಂತಗಳನ್ನ ನಾವ್ ಏನ್ ಮಾಡಿದ್ರು ಕಾನೂನಾತ್ಮಕ ಮಾಡ್ಬೇಕು, ಸಂವಿಧಾನದ ಅಡಿನಲ್ಲೇ ಮಾಡ್ಬೇಕಲ್ವಾ? ಐ ಆಮ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್. ಅದೊಂದು ವಿಚಾರಧಾರೆ ಸರ್. ಆ ವಿಚಾರಧಾರೆಯನ್ನ ನೀವು ಕಾನೂನು ಸರ್, ಪ್ರತಿಯೊಂದು ವಿಚಾರಧಾರೆಯನ್ನು ನೀವು ಕಾನೂನಿಂದ ನಾನು ಬಿಡೋದಿಲ್ಲ. ನನಗೆ ಆಶೀರ್ವಾದ ಇರೋ ತನಕ ನಾನು ಏನ್ ಮಾಡ್ಬೇಕು ಅದು ಮಾಡ್ತೀನಿ. ನನ್ನ ಶಕ್ತಿ ಮೀರ್ ಮಾಡ್ತೀನಿ. ನಾನು ಕಾನೂನಿನ ಚೌಕಟ್ಟಿನಲ್ಲೇ ಮಾಡ್ತೀನಿ. ಕರೆಕ್ಟ್ ಸರ್. ಸರ್, ಈಗ ಯಾವುದೇ ಒಂದು ಭಾವನೆಯನ್ನ, ವಿಚಾರಧಾರೆಯನ್ನ ನಂಬಿದಂಥ ತತ್ವ ಸಿದ್ಧಾಂತಗಳನ್ನ ತಾವು ಕಾನೂನಿನ ಚೌಕಟ್ಟಿನಲ್ಲಿ ತರಬೇಕು ಅಂತ ಬಯಸೋದೇ ತಪ್ಪಲ್ವ ಸರ್? ವಿಚಾರಧಾರೆಗಳನ್ನ ಅದಕ್ಕೊಂದು ನೀವು ರೂಪುರೇಷೆಗಳನ್ನ ಕೊಟ್ಟು ಅದಕ್ಕೆ ನೀವು ಕಾನೂನಿನ ಚೌಕಟ್ಟನ್ನ ಕೊಡೋದಕ್ಕೆ ಹೇಗೆ ಸಾಧ್ಯ? ಅವ್ರು ಹೇಳೋದು ಒಂದು ವಿಚಾರಧಾರೆ, ಅದೊಂದು ಭಾವನೆ. ಅಬ್ಸಲ್ಯೂಟ್ಲಿ ಅಗ್ರಿ. ನಾನು ಅದ್ರ ಬಗ್ಗೆ ತಕರಾರೇ ಇಲ್ಲ. ನಿಮ್ಮ ತತ್ವ, ನಿಮ್ಮ ವಿಚಾರಧಾರೆ ಚೆನ್ನಾಗಿದ್ರೆ, ಆಚರಣೆ ಮಾಡಂಗಿದ್ರೆ ದಯವಿಟ್ಟು ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಪಬ್ಲಿಕ್ ಪ್ಲೇಸ್ ನಲ್ಲಿ ಮಾಡ್ಬೇಕು, ಸರ್ಕಾರಿ ಜಾಗದಲ್ಲಿ ಮಾಡ್ಕೋಬೇಕು ಅಂದ್ರೆ ಪರ್ಮಿಷನ್ ತಗೊಳ್ಳಿ. ಅಷ್ಟೇ ತಾನೇ ಕೇಳಿರೋದು. ನನ್ನ ಪತ್ರದಲ್ಲಿ ಎಲ್ಲಾನ ನಿಷೇಧ ಮಾಡ್ಬೇಕು ಆ ಸಂಸ್ಥೆಗೆ, ಆ ಸಂಘಟನೆಗೆ, ಆ ವಿಚಾರಧಾರೆಗೆ ಅಂತ ಬರ್ದಿದ್ದೀನ? ಇಟ್ ಈಸ್ ಓನ್ಲಿ ಪ್ಯೂರ್ಲಿ ಆನ್ ದ ಯೂಸ್ ಆಫ್ ಗವರ್ಮೆಂಟ್ ಪ್ರಾಪರ್ಟೀಸ್ ಅಷ್ಟೇ ಹೇಳ್ತಾರೆ ಅದನ್ನ. ಮೇಡಮ್, ಈಗ ರದವ್ರೆ, ಈಗ ನೀವೇ ಹೇಳಿ, ನಾನು ಬೆಂಗಳೂರು ರಸ್ತೆನಲ್ಲಿ ನಾನೊಂದು ಕರೆ ಕೊಡ್ತೀನಿ. ಎಲ್ಲ ನಮ್ಮ ಸಮಾಜದವ್ರು ಇರ್ಬೋದು, ನಮ್ಮ ವಿಚಾರಧಾರೆದವ್ರು ಇರ್ಬೋದು, ಎಲ್ಲರೂ ಸೇರಿ ಒಂದೇ ಬಣ್ಣದ ಒಂದು ಶರ್ಟ್ ಹಾಕೊಂಡು ನಾವು ಲಾಠಿಗಳು ಬೀಸ್ಕೊಂಡು ನಾವು ಒಂದು ಪಥಸಂಚಲನ ಮಾಡ್ತೀನಿ ಅಂತ ಕರೆ ಕೊಡ್ತೀನಿ. ನಾಳೆ ಸಾವಿರಾರು ಜನ ಸೇರ್ತಾರೆ ಬೆಂಗಳೂರಿನಲ್ಲಿ ವಿತೌಟ್ ಪರ್ಮಿಷನ್. ನನಗೆ ಮಾಡಕ್ ಬಿಡ್ತೀರಾ? ಅಲ್ಲ, ವಿದೌಟ್ ಪರ್ಮಿಷನ್ ಬಿಡೋದಿಲ್ಲ, ಬಟ್ ನೀವು ಪರ್ಮಿಷನ್ ತಗೊಂಡು ಮಾಡಿ. ನಿಮ್ಮ ಲೆಟರ್, ಎಸ್, ಐ ಡು ಅಗ್ರಿ, ಬಟ್ ನೀವು ನಿಮ್ಮ ಲೆಟರಲ್ಲಿ ಮುಖ್ಯಮಂತ್ರಿಗಳಿಗೆ ಬರೆದಂಥ ಪತ್ರದಲ್ಲಿ ತಾವು ಹೇಳಿರೋದು ಏನು ಅಂತಂದರೆ, ಇಂತಿಂಥ ಸ್ಥಳಗಳಲ್ಲಿ RSS ಸಂಘಟನೆಯು ಶಾಖೆ, ಸಾಂಘಿಕ್ ಮತ್ತು ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು. ಪೂರ್ವಾನುಮತಿ ಪಡೆದು ಚಟುವಟಿಕೆಗಳನ್ನ ನಡೆಸುವುದಕ್ಕೆ ಅವಕಾಶ ನಡೆಸಬೇಕು ಅಂತ ತಾಕೀತು ಮಾಡಿಲ್ಲ, ನೀವು ನಿಷೇಧನೇ ಮಾಡಬೇಕು ಅಂತ ಬರ್ದಿರೋದು. ಹೌದು, ಯಾಕಂದ್ರೆ ಇಫ್ ಐ ಆಮ್ ಸಜೆಸ್ಟಿಂಗ್ ಸಮಥಿಂಗ್, ನಾನು ಒಂದು ಸಂಘಟನೆಗೆ ನಾನು ಸೇರಿದವನು ಅಂತ ಹೇಳಿದ್ರೆ ನಾನು ರಿಜಿಸ್ಟ್ರೇಷನ್ ಕಾಪಿಯನ್ನ ಕೊಡ್ಬೇಕಲ್ಲ ಸರ್ಕಾರಕ್ಕೆ. ಐ ಆಮ್ ರಿಜಿಸ್ಟರ್ಡ್ ಅಂಡರ್ ಸೋ ಅಂಡ್ ಸೋ ಸೊಸೈಟೀಸ್ ಆಕ್ಟ್ ಇರ್ಬೋದು, ಬೇರೆ ರೀತಿಯಲ್ಲಿ ಇರ್ಬೋದು, ಅಸೋಸಿಯೇಷನ್ ಇರ್ಬೋದು, ಏನೋ ಒಂದು ಇರ್ಬೇಕಲ್ಲ. ನನ್ನ ಹತ್ರ ದಾಖಲೆ, ನಾನು ರಿಜಿಸ್ಟರ್ಡ್ ಇದ್ದೀನಿ. ನಾನು ಅನ್ರಿಜಿಸ್ಟರ್ಡ್ ಆಗ್ಬಿಟ್ರೆ ಮತ್ತೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೂ ಇಸ್ ಗೋಯಿಂಗ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ? ಈಗ ಇವ್ರು ರಿಜಿಸ್ಟರ್ ಮಾಡ್ಕೊಳ್ಳಿ RSS, ಯಾರು ಬೇಡ ಅಂದಿದ್ದಾರೆ? ವೈ ಆರ್ ದೇ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸರ್? ಸರ್, ಇದು ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದೆ, ನಾವು ಪಥಸಂಚಲನ ಮಾಡಬೇಕು, ನಾವು ಇಲ್ಲಿ ಬೇರೆ ಬೇರೆ ರೀತಿಯಾದಂತ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಬೇಕು ಅಂತ ಹೇಳಿ ಯಾರು ಬೇಡ ಅಂದಿದ್ದಾರೆ?
ಆ ರಿಜಿಸ್ಟ್ರೇಷನ್ ಕಾಪಿ ತೋರ್ಸಪ್ಪ ಒಂದು ಅಂತ ಹೇಳೋದು ಕೇಳತ್ತಪ್ಪ. ಅಲ್ಲ ಹಂಗೆ ಹೇಳಿಲ್ಲ ನೀವು ಅಂತ ಲೆಟ್ರಲ್ಲಿ. No, that's what I'm telling, because they're unregistered. Why should we allow any unregistered organization that is spreading communal hate? ಅಲ್ಲ ಕಮ್ಯುನಲ್ ಹೇಟ್ರೇಟ್ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಏನ್ ಸಾಕ್ಷಿ ಇದೆ? ಸುಮ್ನೆ ನೀವು ಇಲ್ಲ ಅಲ್ಲಿ ಸಂಘಟನೆ ಹತ್ತಾದನೆ ಯಾವುದು ಹೇಳ್ತಾನೆ ಇಲ್ಲ ಅಲ್ಲ ಅವರು. ಅಲ್ಲ ಸರ್ ನೀವು ಹೇಳ್ತಾ ಈಗ ಇಲ್ಲ, ಈಗ ಎರಡ್ ಕಡೆನೂ ಅಲ್ಲ ಮೇಡಮ್. ಈಗ ಏನು, ಈಗ ಸಿಂಪಲ್ ಆಗಿದೆ. ಇದು ಮೊದಲನೇ ಸರಿ ಅಲ್ಲ ಈ ವಿಚಾರಧಾರೆನಲ್ಲಿ ನನಗೆ ಅವಕಾಶ ಇದೆಯಾ? ಇಲ್ಲ. ನಮ್ ವಿರುದ್ಧವಾಗಿ ಇವ್ರು ಮಾತಾಡ್ತಾರೆ. ಈಗ ಮೊನ್ನೆ ಇಷ್ಟೆಲ್ಲ ಆಗ್ತಾ ಇದೆಲ್ಲ ಮೇಡಮ್. ಈಗ ಸುಪ್ರೀಂ ಕೋರ್ಟ್ ಮೊನ್ನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಒಬ್ಬ ಶೂ ಎಸಿತಾನೆ. ಇವ್ರು ಯಾರನ್ನ ಮಾತಾಡಿದ್ರ ಮೇಡಮ್ ಈ ವಿಚಾರಧಾರೆದವರು? ಈ ಶೂ ದೇಶದ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರೇ ಮಾತಾಡಿದ್ರು. ಶೂ ಎಸ್ದವನ್ ಯಾರು? ಅವನಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಇನ್ನೊಬ್ಬ ಅಮಿತ್ ಮಿಶ್ರಾ ಅಂತ ರಾಜಸ್ಥಾನದಲ್ಲಿ ಓಡಾಡ್ತಾ ಇದ್ದಾನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ಕೊಂಡು ಯಾಕೆ ರಾಜಸ್ಥಾನ್ ಗವರ್ಮೆಂಟ್ ಅಡ್ರೆಸ್ ಮಾಡ್ತಾ ಇಲ್ಲ? ಓಪನ್ ಆಗಿ ಹೇಳ್ತಾನೆ, ನರೇಂದ್ರ ಮೋದಿ ಅವರೇ ಈ ಶೂ ಎಸೆದ ಪ್ರಕರಣದಲ್ಲಿ ಅವರು ಟೀಕಿಸಿದ್ದಾರೆ. ಅಂಡ್ ಈ ವಿಚಾರದಲ್ಲಿ ಸಿಜೆ ಅವರು ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೆಲೆಬ್ರಿಟಿ ಇದ್ರೆ, ಅವ್ರ ಹುಟ್ಟದಬ್ಬ ಇದ್ರೆ 10 ನಿಮಿಷದಲ್ಲಿ ಟ್ವೀಟ್ ಮಾಡ್ತಾರೆ. ಸಿಜೆಐ ಮೇಲೆ ಶೂ ಎಸೆದ್ರೆ 10 ತಾಸು ಬೇಕಾ ಮುಖ್ಯಮಂತ್ರಿಗಳಿಗೆ ರಿಯಾಕ್ಟ್ ಮಾಡಕ್ಕೆ? ಹೋಮ್ ಮಿನಿಸ್ಟರ್ ಅವ್ರು ರಿಯಾಕ್ಟ್ ಮಾಡಿದ್ರ ಮೇಡಮ್? ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಅವ್ರು ರಿಯಾಕ್ಟ್ ಮಾಡಿದ್ರ ಮೇಡಮ್? ನಿಮ್ಮ ಪ್ರಹ್ಲಾದ್ ಜೋಶಿ ಅವ್ರು ರಿಯಾಕ್ಟ್ ಮಾಡಿದ್ರ ಮೇಡಮ್? ಕುಮಾರಸ್ವಾಮಿ ಅವ್ರು ರಿಯಾಕ್ಟ್ ಮಾಡಿದ್ರ ಮೇಡಮ್? ರಿಯಾಕ್ಟ್ ಮಾಡಿದ್ದಾರೆ ಸರ್, ತಪ್ಪು ಅಂತ ಹೇಳಿ ಎಂತ ಮಾಡಿದ್ದಾರೆ? ನೀವು ದಯವಿಟ್ಟು ಟೈಮಿಂಗ್ ನೋಡ್ಬಿಟ್ಟು ನೀವು ಹೇಳ್ಬಿಡಿ ಹಿಂಗ್ ಮಾಡ್ರೆ ಇದನ್ನ ಖಂಡಿಸಿದ್ದಾರೆ ಅಂತ. ಡೆಫಿನೆಟ್ಲಿ ಈಗ ನೀವು ಯಾವಾಗ್ಲೂ ಕೂಡ ನಾನು ನೋಡಿದೀನಿ, ಗಮನಿಸಿದೀನಿ, ವಿತೌಟ್ ಎನಿ ದಿಸ್ ಥಿಂಗ್ ನೀವು ಮಾತಾಡೋರಲ್ಲ, ನಾನು ಮಾತಾಡೋನಲ್ಲ. ಸಬ್ಸ್ಟೆನ್ಸ್ ಇದ್ರೆ ನಮ್ಮ ಹತ್ರ ಇದು ಇದ್ರೆ ಅವಾಗೇ ಮಾತಾಡ್ತೀನಿ ನಾನು.